ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ನಾನು ನಿಮಗೆ ರೀಸೆಂಟ್ ಆಗಿ ರಿಯಲ್ಮಿ ಅವರು ಲಾಂಚ್ ಮಾಡಿರುವ ರಿಯಲ್ಮಿ 9i ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಿಯಲ್ಮಿ 9i ಸ್ಮಾರ್ಟ್ ಫೋನ್ ಅಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಫೀಚರ್ಸ್ ಇದೆ, ಅದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಾನು ಮಂಜುನಾಥ್, ಕನ್ನಡ ಗಿಸ್ಬೋಟ್ ಇಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕಾನ್ ಅದನ್ನ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಾ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಇವಾಗ ನಾನು ನಿಮಗೆ ಮೊದಲಿಗೆ ಹೇಗೆ ನೀವು ಹೋಮ್ ಸ್ಕ್ರೀನಲ್ಲಿ ನಿಮ್ಮ ಲೇಔಟ್ನ ಚೇಂಜ್ ಮಾಡ್ಕೊಳೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಫಸ್ಟ್ ನೀವು ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೋಮ್ ಸ್ಕ್ರೀನ್ ಆ್ಯಂಡ್ ಲಾಕ್ ಸ್ಕ್ರೀನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಹೋಮ್ ಸ್ಕ್ರೀನ್ ಲೇಔಟ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ನೀವು ಹೋಮ್ ಸ್ಕ್ರೀನ್ ಲೇಔಟಲ್ಲಿ ನಿಮಗೆ ಮ್ಯಾಕ್ಸಿಮಮ್ 5 ಕಾಲಮ್ಸ್ ಮತ್ತು 6 ರೋಸು ಸಿಗುತ್ತೆ. ಇಲ್ಲಿ ನಾನು ಇವಾಗ ಕಾಲಮ್ಸ್ನ ಕಡಿಮೆ ಮಾಡ್ತೀನಿ, ಈ ರೀತಿಯಾಗಿ ನಿಮಗೆ ಹೋಮ್ ಸ್ಕ್ರೀನ್ ಕಾಣಿಸುತ್ತೆ. ಆ್ಯಂಡ್ ದೆನ್ ರೋಸ್ನ ಕಡಿಮೆ ಮಾಡ್ತೀನಿ ನೋಡಿ, ಈ ರೀತಿಯಾಗಿರುತ್ತೆ. ನಿಮಗೆ ಮ್ಯಾಕ್ಸಿಮಮ್ 6 ರೋಸು ಮತ್ತು 5 ಕಾಲಮ್ಸ್ ಇದೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಹೋಮ್ ಸ್ಕ್ರೀನ್ ಲೇಔಟ್ ಕೂಡ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಫೀಚರ್ ಯಾವ್ದು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಇವಾಗ ನಾನು ಹೋಮ್ ಸ್ಕ್ರೀನ್ಗೆ ಸ್ವೈಪ್ ಡೌನ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಡ್ರಾಯರ್ ಬರ್ತದೆ. ಇವಾಗ ನೀವೇನಾದರೂ ಈ ರೀತಿಯಾಗಿ ಸ್ವೈಪ್ ಡೌನ್ ಮಾಡಿದಾಗ ನೀವು ಸರ್ಚ್ ಬಾರ್ ಕೂಡ ನೀವು ಮಾಡ್ಕೊಬೋದು. ಅದು ಹೇಗೆ ಅಂತಂದರೆ, ಫಸ್ಟ್ ನೀವು ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸಲ್ಲಿ ಹೋಮ್ ಸ್ಕ್ರೀನ್ ಆ್ಯಂಡ್ ಲಾಕ್ ಸ್ಕ್ರೀನ್ ಸೆಲೆಕ್ಟ್ ಮಾಡಿ. ಅಲ್ಲಿ ನೀವು ನೋಡಿ ಸ್ವೈಪ್ ಡೌನ್ ಆನ್ ಹೋಮ್ ಸ್ಕ್ರೀನ್ ಅಂತ ಇದ್ದೀರಾ, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಸರ್ಚ್ ಅಂತ ಕೊಟ್ಟು ನೀವು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ ಇಲ್ಲಿ ಡೌನ್ ಮಾಡಿದ್ರೆ ನಿಮಗೆ ಸರ್ಚ್ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ನಾನು ನಿಮಗೆ ಇಂಪಾರ್ಟೆಂಟ್ ಫೀಚರ್ ಯಾವ್ದು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನೀವು ಫೋನ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ಡಬಲ್ ಟ್ಯಾಪ್ ಮಾಡ್ತು ಅಂತಂದರೆ ಫೋನು ವೇಕಪ್ ಆಗುತ್ತೆ, ಮೀನ್ಸ್ ಸ್ಕ್ರೀನು ಡಿಸ್ಪ್ಲೇ ನಿಮಗೆ ತೋರಿಸುತ್ತೆ. ಇವಾಗ ನೀವು ರಿಯಲ್ಮಿ 7iಯಲ್ಲಿ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ನಿಮ್ಮ ಫೋನ್ ಕೂಡ ಲಾಕ್ ಆಗುತ್ತೆ. ಅದು ಹೇಗೆ ಅಂತ ಅಂದರೆ, ಮೊದಲು ನೀವು ಸೆಟ್ಟಿಂಗ್ಸ್ಗೆ ಹೋಗಿ, ಸೇಮ್ ಹೋಮ್ ಸ್ಕ್ರೀನ್ ಆ್ಯಂಡ್ ಲಾಕ್ ಸ್ಕ್ರೀನ್ಗೆ ಹೋಗಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಡಬಲ್ ಟ್ಯಾಪ್ ಟು ಲಾಕ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ನಿಮಗೆ ಆನ್ ಆಗುತ್ತೆ. ಇಲ್ಲಿ ನಾನು ಜಸ್ಟ್ ಹೋಮ್ ಸ್ಕ್ರೀನಲ್ಲಿ ಡಬಲ್ ಟ್ಯಾಪ್ ಮಾಡ್ತೀನಿ. ಇವಾಗ ನೋಡಿದ್ರಲ್ಲ, ನಾನು ನಿಮಗೆ ಡಬಲ್ ಟ್ಯಾಪ್ ಮಾಡಿದಾಗ ಹೇಗೆ ನಿಮ್ಮ ಫೋನ್ ಲಾಕ್ ಆಗುತ್ತೆ ಅಂತ ತಿಳಿಸ್ಕೊಟ್ಟೆ. ಆ್ಯಂಡ್ ದ ನೆಕ್ಸ್ಟ್ ಫೀಚರ್ ಯಾವ್ದು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಫ್ ಸಪೋಸ್ ನೀವೇನಾದರೂ ಕಾಲಲ್ಲಿದ್ದಾಗ ನೀವು ಜಸ್ಟ್ ಪವರ್ ಬಟನ್ ಪ್ರೆಸ್ ಮಾಡಿದಾಗ ನಿಮ್ಮ ಕಾಲು ಎಂಡ್ ಆಗುತ್ತೆ. ಆ ಫೀಚರ್ನ ನೀವು ಯೂಸ್ ಮಾಡಬೇಕು ಅಂತಂದರೆ, ನೀವು ಸೆಟ್ಟಿಂಗ್ಸಲ್ಲಿ ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸ್ಗೆ ಹೋಗಿ ಆಕ್ಸೆಸಿಬಿಲಿಟಿ ಕ್ಲಿಕ್ ಮಾಡಿ. ಆಕ್ಸೆಸಿಬಿಲಿಟಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ಲಸ್ ಪವರ್ ಬಟನ್ ಟು ಎಂಡ್ ಕಾಲ್ಸ್ ಅಂತ ಇದೆಯಲ್ಲ ಅದನ್ನು ನೀವು ಆನ್ ಮಾಡ್ಕೊಳ್ಳಿ. ನೀವು ಕಾಲ್ಸ್ ಏನಾರ ಎಂಡ್ ಮಾಡಬೇಕು ಅಂತಂದರೆ ನೀವು ಡಿಸ್ಪ್ಲೇಲಿ ಎಂಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಪವರ್ ಬಟನ್ನ ಪ್ರೆಸ್ ಮಾಡ್ತು ಅಂತಂದರೆ ಕಾಲ್ಸು ಎಂಡ್ ಆಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಅಂತ ಅಂದರೆ, ಇವಾಗ ನೋಡಿ ನಾನು ಸೆಟ್ಟಿಂಗ್ಸ್ನ ಓಪನ್ ಮಾಡಿದ್ದೀನಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟ್ ಕ್ಯಾಮ್ರಾ, ಈ ಸೆಟ್ಟಿಂಗ್ಸ್ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಫ್ರಂಟ್ ಕ್ಯಾಮ್ರಾ ಕವರ್ ಆಗ್ತದೆ. ಇಫ್ ಸಪೋಸ್ ನೀವೇನಾದರೂ ಬೇರೆ ಆ್ಯಪ್ನ ಓಪನ್ ಮಾಡಿದಾಗ ನಿಮಗೆ ಫ್ರಂಟ್ ಕ್ಯಾಮ್ರಾ ಏನಾದರೂ ಹೈಡ್ ಮಾಡಬೇಕು ಅಂದರೂ ಕೂಡ ನೀವು ಮಾಡ್ಬೋದು. ಹೇಗೆ ಅಂತ ಅಂದರೆ, ಸೆಟ್ಟಿಂಗ್ಸಲ್ಲಿ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಹಾಗೆ ಡೌನಿಗೆ ಬಂದಾಗ ಮೋರ್ ಅನ್ನೋದಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಸ್ಕ್ರೀನ್ ಡಿಸ್ಪ್ಲೇ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಫ್ರಂಟ್ ಕ್ಯಾಮ್ರಾ ಡಿಸ್ಪ್ಲೇ ಬೈ ಆ್ಯಪ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಶೋ ಫ್ರಂಟ್ ಕ್ಯಾಮ್ರಾ, ಐಡ್ ಫ್ರಂಟ್ ಕ್ಯಾಮ್ರಾ ಅಂತ ಇದೆ. ಫ್ರಂಟ್ ಕ್ಯಾಮ್ರಾ ಡಿಸ್ಪ್ಲೇ ಬೈ ಆ್ಯಪ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ, ಇಫ್ ಸಪೋಸ್ ನಾನು ಕ್ರೋಮ್ ಯೂಸ್ ಮಾಡಬೇಕಾದಾಗ ನನಗೆ ಸೆಲ್ಫಿ ಕ್ಯಾಮ್ರಾ ಏನು ಫ್ರಂಟ್ ಕ್ಯಾಮ್ರಾ ಇದೆಯಲ್ಲ ಅದು ನನಗೆ ಐಡ್ ಆಗಬೇಕು ಅಂತಂದರೆ ಇಲ್ಲಿ ಜಸ್ಟ್ ಆ ಕ್ರೋಮ್ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಶೋ ಫ್ರಂಟ್ ಕ್ಯಾಮ್ರಾ ಅಂತ ಇದೆ, ಇವಾಗ ಫ್ರಂಟ್ ಕ್ಯಾಮ್ರಾ ತೋರಿಸುತ್ತೆ. ಇವಾಗ ಐಡ್ ಫ್ರಂಟ್ ಕ್ಯಾಮ್ರಾ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ತು ಅಂತಂದರೆ ನನಗೆ ಐಡ್ ಆಗುತ್ತೆ. ಇಲ್ಲಿ ನಾನಿವಾಗ ಕ್ರೋಮ್ ಓಪನ್ ಮಾಡ್ತೀನಿ. ಇಲ್ಲಿ ನನಗಿವಾಗ ಸೆಲ್ಫಿ ಕ್ಯಾಮ್ರಾ ಐಡ್ ಆಯಿತು. ಇಲ್ಲಿ ಫುಲ್ಲು ನಿಮಗೆ ಡಿಸ್ಪ್ಲೇ ಕವರ್ ಆಗಲ್ಲ, ಜಸ್ಟ್ ನಿಮಗೆ ಕ್ಯಾಮ್ರಾಯಿಂದ ಕೆಳಗಡೆ ಮಾತ್ರ ನಿಮಗೆ ಆ್ಯಪ್ ಈ ರೀತಿಯಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ನಿಮಗೆ ರಿಯಲ್ಮಿ 9iಯಲ್ಲಿ ಹೇಗೆ ಸ್ಕ್ರೀನ್ ಪಿನ್ನಿಂಗ್ ಫೀಚರ್ನ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ನೀವು ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೆಕ್ಯೂರಿಟಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಹಾಗೆ ಡೌನ್ ಬಂತು ಅಂದರೆ ಸ್ಕ್ರೀನ್ ಪಿನ್ನಿಂಗ್ ಆಫ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಪಿನ್ನಿಂಗ್ನ ಹೇಗೆ ಯೂಸ್ ಮಾಡ್ಬೋದು ಅಂತಲೂ ಕೊಟ್ಟಿದ್ದಾರೆ. ಇಲ್ಲಿ
ಟರ್ನ್ ಆನ್ ಸ್ಕ್ರೀನ್ ಪಿನ್ನಿಂಗ್. ನೆಕ್ಸ್ಟು ಓಪನ್ ದ ಆ್ಯಪ್ ವಾಂಟ್ ಟು ಯೂಸ್ and the tap the recent button to the bottom on the screen to enter the recent screen ಅಂತ ಕೊಟ್ಟಿದ್ದಾರೆ. The next tap the menu button in the upper right of the corner of the app screen and the tap pin ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ಕ್ರೀನ್ ಪಿನ್ನಿಂಗ್ನ ಆನ್ ಮಾಡಿ. ಆನ್ ಮಾಡಾದ್ಮೇಲೆ ನೀವು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇವಾಗ ನೀವು ಯಾವುದಾದ್ರೂ ಒಂದು ಆ್ಯಪ್ನ ಓಪನ್ ಮಾಡಿ. ನೀವು ಆ್ಯಪ್ನ ಓಪನ್ ಮಾಡಾದ್ಮೇಲೆ ಇಫ್ ಸಪೋಸ್ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗೆ ಈ ಆ್ಯಪ್ನ ಯೂಸ್ ಮಾಡಬೇಕು, ಬೇರೆ ಆ್ಯಪ್ನ ಅವರು ಯೂಸ್ ಮಾಡಬಾರ್ದು ಅಂತಂದರೆ ನೀವು ಇಲ್ಲಿ ನೋಡಿ ರೀಸೆಂಟ್ನ ಕ್ಲಿಕ್ ಮಾಡಿ. ರೀಸೆಂಟ್ನ ಕ್ಲಿಕ್ ಮಾಡಾದ್ಮೇಲೆ ನೀವು ಇಲ್ಲಿ ಮೇಲ್ಗಡೆ ನೋಡ್ತಾ ಇರೋ 2 ಡಾಟ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಪಿನ್ ಅಂತ ಕೊಡಿ. ಪಿನ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಫ್ ಸಪೋಸ್ ನೀವು ನಾನು ಬ್ಯಾಕ್ ಹೋಗಬೇಕು ಅಂತಂದರೆ ನೀವು ಅಟ್ ಎ ಟೈಮ್ ರೀಸೆಂಟ್ ಮತ್ತು ಬ್ಯಾಕ್ ಬಟನ್ನ ಪ್ರೆಸ್ ಮಾಡ್ತು ಅಂತಂದರೆ ನಿಮಗೆ ಸ್ಕ್ರೀನ್ ಪಿನ್ನಿಂಗಿಂದ ಹೊರಗಡೆ ಬರ್ಬೋದು. ಇವಾಗ ನೋಡಿ ನಾನು ಯಾವುದೇ ಕಾರಣಕ್ಕೂ ಬ್ಯಾಕ್ ಬಟನ್ ಆಗಲಿ ಓಮ್ ಬಟನ್ ಆಗಲಿ ಪ್ರೆಸ್ ಮಾಡ್ತು ಅಂತಂದರೆ ಬ್ಯಾಕ್ ಹೋಗಲ್ಲ. ಇವಾಗ ಇದೊಂದೇ ಆ್ಯಪ್ ನಿಮ್ಮ ಫ್ರೆಂಡ್ಸ್ ಯೂಸ್ ಮಾಡಬೇಕು. ನಿಮ್ಗೆ ಇಲ್ಲಿ ನೋಟಿಫಿಕೇಷನ್ ಕೂಡ ತೋರಿಸ್ತಾ ಇದೆ ಟಚ್ ಆ್ಯಂಡ್ ಹೋಲ್ಡ್ ರೀಸೆಂಟ್ ಆ್ಯಂಡ್ ಬ್ಯಾಕ್ ಬಟನ್ ಅಂತ. ಇವಾಗ ನೋಡಿ ಸ್ಕ್ರೀನ್ ಪಿನ್ನಿಂಗ್ ಆಫ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಬೋತ್ ಬಟನ್ನ ಅಟ್ ಎ ಟೈಮ್ ಹೋಲ್ಡ್ ಮಾಡ್ತು ಅಂತಂದರೆ ಆ್ಯಪು ಅನ್ಪಿನ್ ಆಗಿದೆ, ನೀವು ಬ್ಯಾಕ್ ಕೂಡ ಬರ್ಬೋದು. ನೋಡೋಲ್ಲ ವೀಕ್ಷಕರೇ, ರಿಯಲ್ಮಿ 9i ಸ್ಮಾರ್ಟ್ಫೋನ್ ಫೀಚರ್ಸ್ ಯಾವ್ಯಾವೆಲ್ಲ ಇದೆ ಅಂತ ನನಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಲಿಲ್ಲ ಆಯಿತು ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಜ್ಬೋಟ್ ನೋಡ್ಕೊಂಡು ಭೇಟಿ ನೀಡಿ. ಧನ್ಯವಾದಗಳು.